ಹಾಯ್ ಗೈಸ್, ನಾನು ನಿಮ್ಮ ಬ್ಯಾಂಕರ್ ವಿನಾಯಕ್ ರಾಯಬೇಗಿ. ಇವತ್ತು ನಾವು ಡಿಸ್ಕಸ್ ಮಾಡ್ತಿರೋ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಅಂದರೆ ಅಬೌಟ್ ಮಾರ್ಕ್ಸ್. ನಿಮಗೆಲ್ಲ ಗೊತ್ತಿರೋ ಹಾಗೆ ಬ್ಯಾಂಕ್ ಎಕ್ಸಾಮ್ಸಲ್ಲಿ ಮಾರ್ಕ್ಸ್ ಒಂದು ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಇದು ನಿಮಗೆ ಸೆಲೆಕ್ಷನ್ ಆಗೋಕ್ಕೆ ಒಂದು ವೆರಿ ಇಂಪಾರ್ಟೆಂಟ್ ಕ್ರೈಟೀರಿಯಾ ಅಂತಲೇ ನಾವು ಇಲ್ಲೇ ಹೇಳ್ಬೋದು. ಈಗ ಈ ವಿಡಿಯೋದಲ್ಲಿ ನಾನು ಡಿಫ್ರೆಂಟ್ ಟೈಪ್ಸ್ ಆಫ್ ಮಾರ್ಕ್ಸ್ ನಿಮಗೆ ಬೇಸ್ಡ್ ಅಪಾನ್ ಯುವರ್ ನೀಡ್ಸ್, ಬೇಸ್ಡ್ ಅಪಾನ್ ಯುವರ್ ಪ್ರಾಕ್ಟೀಸ್ ಬಗ್ಗೆ ನಾನು ಡಿಸ್ಕಸ್ ಮಾಡೋಕ್ಕೆ ಬರ್ತಾಯಿದ್ದೀನಿ. ಈ ವಿಡಿಯೋದಲ್ಲಿ ನಾನು ಮಾರ್ಕ್ಸ್ನ ಮೇನ್ಲಿ 3 ಪಾರ್ಟ್ಸ್ ಡಿವೈಡ್ ಮಾಡ್ತಾ ಇದ್ದೀನಿ. ಫಸ್ಟ್ ಒಂದು ಬಂದುಬಿಟ್ಟು ಡೈಲಿ ಕ್ವಶನ್ಸ್ ಅಥವಾ ಡೈಲಿ ಕ್ವಿಝಸ್ ಅಂತ ಹೇಳ್ಬೋದು. ಇದರಲ್ಲಿ ನೀವು ಸಿಕ್ಕಿರೋಂಥ ಒಂದು ಶಾರ್ಟ್ ಟೈಮಲ್ಲಿ ಇಲ್ಲ ನೀವು ಡೈಲಿ ಬೇಸಿಸ್ ಮೇಲೆ ಪ್ರಾಕ್ಟೀಸ್ ಮಾಡಬೇಕು ಡಿಫ್ರೆಂಟ್ ಸೆಕ್ಷನ್ಸ್ ಅನ್ನಪ್ಪ ಅಂತಂತಂದರೆ ಅಥವಾ ಮುಂದೆ ಡಿಸ್ಕಸ್ ಮಾಡೋಣ. ಎರಡನೇದು ಬಂದುಬಿಟ್ಟು ಟಾಪಿಕ್ ವೈಸ್ ಮಾರ್ಕ್ಸ್. ಅಂದರೆ ನೀವು ಒಂದು ಪರ್ಟಿಕ್ಯುಲರ್ ಒಂದು ಟಾಪಿಕ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ದೀರಾ, ಈಗ ಮಲ್ಟಿಪಲ್ ನಿಮ್ಮ ಕ್ವಶನ್ ಸಿಗ್ತಿಲ್ಲ, ಸೊ ಆ ಟೈಮಲ್ಲಿ ಆ ಪರ್ಟಿಕ್ಯುಲರ್ ಟಾಪಿಕ್ ಬಗ್ಗೆ ಜಾಸ್ತಿ ಕ್ವಶನ್ಸ್ ಸಾಲ್ವ್ ಮಾಡ್ಬೇಕಪ್ಪ ಅಂತಂದರೆ ನೀವು ಈ ಟಾಪಿಕ್ ವೈಸ್ ಮಾರ್ಕ್ಸ್ ಬಗ್ಗೆ ನೀವು ಹೆಲ್ಪ್ ತೊಗೋಬೋದು. ಇನ್ನು ಥರ್ಡ್ ಒಂದು ಬಂದುಬಿಟ್ಟು ಫುಲ್ ಲೆಂತ್ ಮಾರ್ಕ್ಸ್. ಈಗ ನೀವು ಎಲ್ಲ ನಿಮ್ಮದು ಸಿಲೆಬಸ್ ಏನೆಲ್ಲ ಕಂಪ್ಲೀಟ್ ಮಾಡಿದ್ದೀರಾ, ಸೊ ಆಲ್ಮೋಸ್ಟ್ ಎಲ್ಲ ಟಾಪಿಕ್ ಗ್ರಿಪ್ ಬಂದಿದೆ. ಈಗ ನನ್ನ ಫುಲ್ ಲೆಂತ್ ಮಾರ್ಕ್ಸಲ್ಲಿ ಯಾವ ರೀತಿ ಮಾರ್ಕ್ಸ್ ತೊಗೊಂತಿದ್ದೀನಿ, ನಾನು ಆ ಪ್ಯಾಟರ್ನ್ ಅರ್ಥ ಮಾಡ್ಕೋಬೇಕಂತ ಮಾರ್ಕ್ಸ್ ತೊಗೋಬೇಕಂತ ಅಂದ್ಕೊಂಡಾಗ ನೀವು ಇದು ಫುಲ್ ಲೆಂತ್ ಮಾರ್ಕ್ಸನ್ನು ಈ ಡಿಫ್ರೆಂಟ್ ಟ್ಯಾಬ್ಸನ್ನು ಯೂಸ್ ಮಾಡ್ಬೋದು. ಸೊ ಈಗ ನಾವು ಫಸ್ಟ್ ಆಫ್ ಆಲ್ ಬಂದುಬಿಟ್ಟು ಡೈಲಿ ಕ್ವಿಝಸ್ ಹೋಗೋಣ. ಡೈಲಿ ಕ್ವಿಝಸ್ಸಲ್ಲಿ ನನಗೆ ಗೊತ್ತಿರೋಗೆ ವೆರಿ ಇಂಪಾರ್ಟೆಂಟ್, ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳಬೇಕಾದಂಥ ಇಂಪಾರ್ಟೆಂಟ್ ಆ್ಯಪ್ ಯಾವುದಪ್ಪ ಅಂತಂದರೆ ಅದು ಅಡ್ಡ. ಈ ಡೈಲಿ ಕ್ವಿಝ್ ಸೆಕ್ಷನಲ್ಲಿ ಏನಪ್ಪ ಅಂತಂದರೆ ನೀವು ಇಲ್ಲಿ ನೋಡ್ತಿರೋ ಹಾಗೆ ನಿಮಗೆ ಇಲ್ಲಿ ಕ್ಲೋಸ್ ಟೆಸ್ಟ್, ಸ್ಪೆಲ್ಲಿಂಗ್ ಎರರ್, ಇಂಗ್ಲೀಷು, ಮತ್ತು ಆಮೇಲೆ ಸಿಲಾಗಿಸಮ್ಸ್, ರೀಸನಿಂಗು, ಮತ್ತು ಡಿಫ್ರೆಂಟ್ ಆಪ್ಟಿಟ್ಯೂಡ್ ಕ್ವಶನ್ಸು, ಈ ರೀತಿಯೆಲ್ಲ ನಿಮಗೆ ಸ್ಪೀಡ್ ಬೂಸ್ಟರ್ ಅಂತ ಈ ರೀತಿ ಎಲ್ಲ ಬರ್ತವೆ. ಇಲ್ಲಿ ಗೆಟ್ ಕ್ವಿಝ್ ಮೇಲೆ ನೀವು ಕ್ಲಿಕ್ ಮಾಡಿದ್ರಪ್ಪ ಅಂತಂದರೆ ಅಲ್ಲಿ ನಿಮಗೆ ಡೌನ್ಲೋಡ್ ಅಂತ ಬರುತ್ತೆ. ಆ ಡೌನ್ಲೋಡ್ ಆದಮೇಲೆ ನೀವು ಮಾರ್ಕ್ಸನ್ನು ಓಪನ್ ಮಾಡಿಕೊಂಡು ನೀವು ಮಾಡ್ಬೋದು. ಇಲ್ಲಿ ಹೇಗಿರುತ್ತಪ್ಪ ಅಂತಂದರೆ 10 ಕ್ವಶನ್ಸ್, 15 ಕ್ವಶನ್ಸ್ ಅಥವಾ ಒಂದು ಫುಲ್ ಲೆಂತ್ ಮಾರ್ಕ್ ಏನಿರುತ್ತಲ್ಲ ಆ ರೀತಿ ಎಲ್ಲ ಇರ್ತವೆ. ಸೊ ದಿಸ್ ಈಸ್ ಅಬೌಟ್ ಇದು ಅಡ್ಡ ಆ್ಯಪ್ ಅಂತ ಹೇಳ್ಬೋದು. ಅಂದರೆ ನಿಮಗೆ ಶಾರ್ಟ್ ಟೈಮ್ ಸಿಕ್ಕಿದೆಯಪ್ಪ ಅಂತಂದರೆ ನಾವು ಜಾಸ್ತಿ ಪ್ರಾಕ್ಟೀಸ್ ಮಾಡ್ಬೋದಪ್ಪ ಅಂತಂತಂದರೆ ನೀವು ಈ ಡೈಲಿ ಕ್ವಿಝಸ್ಸಲ್ಲಿ ಹೋಗಿ ನೀವು ಮಲ್ಟಿಪಲ್ ಕ್ವಶನ್ಸನ್ನು ಏನು ಮಾಡ್ಬೋದು ಅಂತಂದರೆ ಮಲ್ಟಿಪಲ್ ಸೆಕ್ಷನ್ಸನ್ನು ಅಟ್ ಎ ಟೈಮ್ ಅಪ್ರೋಚ್ ಮಾಡ್ಕೋಬೋದು. ಈಗ ಸೆಕೆಂಡ್ ಒಂದು ಬಂದುಬಿಟ್ಟು ಟಾಪಿಕ್ ವೈಸ್ ಮಾರ್ಕ್ಸ್. ಟಾಪಿಕ್ ವೈಸ್ ಮಾರ್ಕ್ಸಲ್ಲಿ ನನಗೆ ಐಡಿಯಾ ಇರೋಂಥ 2 ಇಂಪಾರ್ಟೆಂಟ್ ಆ್ಯಪ್ಸ್ ಯಾವುದಪ್ಪ ಅಂತಂದರೆ ಒಂದು ಪ್ರಾಕ್ಟೀಸ್ ಮಾರ್ಕ್, ಇನ್ನೊಂದು ಬಂದುಬಿಟ್ಟು ಗೈಡ್ಲಿ. ಇಲ್ಲಿ ನೀವು ಆ್ಯಪ್ನ ಓಪನ್ ಮಾಡಿದ ತಕ್ಷಣ ನಿಮಗೆ ಟಾಪಿಕ್ ವೈಸ್ ಮಾರ್ಕ್ಸ್ ಅಂತ ಬರ್ತವೆ. ಅಲ್ಲಿ ಹೋಗಿ ನೀವು ಡೈಲಿ ಬೇಸಿಸ್ ಮೇಲೆ ಏನಪ್ಪ ಅಂತಂದರೆ ನಿಮ್ಮ ಟಾಪಿಕ್ಸ್ನೆಲ್ಲ ನೀವು ಜಾಸ್ತಿ ಕ್ವಶನ್ಸನ್ನು ಸಾಲ್ವ್ ಮಾಡ್ಬೋದು. ಒಂದು ವೆರಿ ಇಂಪಾರ್ಟೆಂಟ್ ಅಡ್ವಾಂಟೇಜ್ ಈ ಗೈಡ್ಲಿ ಆ್ಯಪಲ್ಲಿ ಇರೋದೇನಪ್ಪ ಅಂತಂದರೆ ನಿಮಗೆ ಇಲ್ಲಿ PDF ಕೋರ್ಸ್ ಅನ್ನೋದು ಸಿಗುತ್ತೆ. ಈ PDF ಕೋರ್ಸಲ್ಲಿ ನಿಮಗೆ ಬಿಗ್ನರಿಂದ ಮೇನ್ಸ್ವರೆಗೂ ನಿಮಗೆ ಡಿಫ್ರೆಂಟ್ ಟಾಪಿಕ್ ವೈಸ್ ಮಾರ್ಕ್ಸ್ನ ನೀವು ಇಲ್ಲಿ ಆರಾಮ್ಸೆ ಮಾಡ್ಬೋದು. ಟಾಪಿಕ್ ವೈಸ್ ಅಷ್ಟೇ ಅಲ್ಲದೆ ಏನಪ್ಪ ಅಂತಂದರೆ ನಿಮಗೆ ಪರ್ಟಿಕ್ಯುಲರ್ ಎಕ್ಸಾಮ್ಸ್ ಮೇಲೆ ನೀವು ಡೈಲಿ ಬೇಸಿಸ್ ಮೇಲೆ ಕ್ವಶನ್ಸನ್ನು ಸಾಲ್ವ್ ಮಾಡುವಾಗ ನಿಮ್ಗೊಂದು ಅವೈಲೇಬಿಲಿಟಿ ಇದ್ರೊಳಗೆ ಸಿಗುತ್ತೆ. ಲೈಕ್ ಫಾರ್ ಎಕ್ಸಾಂಪಲ್ ಡೇ 1 ಇತ್ತು ಅಂತ ಅನ್ಕೊಂಡ್ರೆ ಅದರೊಳಗೆ ನಿಮಗೆ ರೀಸನಿಂಗ್ ಸ್ವಲ್ಪ ಕ್ವಶನ್ಸ್, ಆಪ್ಟಿಟ್ಯೂಡ್ ಸ್ವಲ್ಪ ಕ್ವಶನ್ಸ್, ಇಂಗ್ಲೀಷ್ ಸ್ವಲ್ಪ ಕೊಟ್ಟಿರ್ತಾರೆ. ಸೊ ನೀವು ಆ ಸಿಂಗಲ್ ಡೇ ಅಲ್ಲಿನೇ ನೀವು ಎಲ್ಲ ಥರ ಸಬ್ಜೆಕ್ಟ್ಸ್ದು ಕ್ವಶನ್ಸನ್ನು ಏನು ಮಾಡಪ್ಪ ಅಂತಂದರೆ ಸಾಲ್ವ್ ಮಾಡ್ಬೋದು. ಇದರಿಂದ ಏನಾಗುತ್ತಪ್ಪ ಅಂದರೆ ನೀವು ಮಲ್ಟಿಟ್ಯೂಡಾಗಿ ಏನು ಮಾಡ್ತೀರಪ್ಪ ಅಂದರೆ ಎಲ್ಲ ಟಾಪಿಕ್ಸನ್ನು ನೀವು ಇಲ್ಲಿ ಕವರ್ ಮಾಡ್ಬೋದು. ಸೊ ಇದು ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ಯೂಸ್ ಮಾಡಿದ್ರು ಅಂತಂದರೆ ಒಂದು ತುಂಬ ಅಡ್ವಾಂಟೇಜಸ್ ಕೋರ್ಸ್ ಅಂತ ಹೇಳ್ಬೋದು ಗೈಡ್ಲಿಯಲ್ಲಿ. ಸೊ ನೀವು ಬೆಟರ್ ಯೂಸ್ ಮಾಡ್ಬೋದು. ಈಗ ಥರ್ಡ್ ಒಂದು ವೆರಿ ಇಂಪಾರ್ಟೆಂಟ್ ಬಂದುಬಿಟ್ಟು ಫುಲ್ ಲೆಂತ್ ಮಾರ್ಕ್ಸ್. ನೀವು ಎಲ್ಲ ಪ್ರಾಕ್ಟೀಸ್ ಮಾಡಿಕೊಂಡು ಟಾಪಿಕ್ಸ್ ಎಲ್ಲ ಗ್ರಿಪ್ ಆಗಿದ್ದೀರಪ್ಪ ಅಂತಂದರೆ ಈ ನೀವು ಏನು ಮಾಡ್ತೀರಪ್ಪ ಅಂತಂದರೆ ಫುಲ್ ಲೆಂತ್ ಮಾರ್ಕ್ಸ್ ಏನಪ್ಪ ಅಂತಂದರೆ ನಿಮ್ಮ ಲೆವೆಲ್ ತೋರಿಸ್ಬಿಡುತ್ತೆ, ನಿಮ್ಮ ಲೆವೆಲ್ ಆಫ್ ಪ್ರಿಪ್ರೇಷನ್ನ ನೀವು ಈಸಿಯಲ್ಲಿ ಅರ್ಥ ಮಾಡಿಬಿಡುತ್ತೆ. ಅಂದರೆ ನೀವು ಔಟ್ ಆಫ್ ಪರ್ಟಿಕ್ಯುಲರ್ ಮಾರ್ಕ್ಸಲ್ಲಿ ಎಷ್ಟು ತೊಗೊತಿದ್ದೀರಾ, ನಿಮ್ಮ ರ್ಯಾಂಕ್ ಏನಿದೆ, ನಿಮ್ಮ ಪರ್ಸೆಂಟೈಲ್ ಏನಿದೆ, ನಿಮ್ಮ ಅಕ್ಯುರೇಸಿ ಏನಿದೆ, ಇದೆಲ್ಲ ನೀವು ಇದರೊಳಗೆ ಆರಾಮ್ಸೆ ಅರ್ಥ ಮಾಡ್ಕೊಂಡಂಗೆ ಇರುತ್ತೆ. ಸೊ ಸಿಕ್ಕಾಪಟ್ಟೆ ಆ್ಯಪ್ಸಲ್ಲಿ ನೀವು ಈ ರೀತಿ ಫುಲ್ ಲೆಂತ್ ಮಾರ್ಕ್ಸನ್ನು ತೊಗೋಬೋದು. ಸ್ವಲ್ಪ ಸಿಂಪಲ್ ಇರ್ತವೆ, ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಇರ್ತವೆ. ಇದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ ನಾನು. ಸೊ ನಾನು ನಿಮಗೆ ಕನ್ಸಿಡರ್ ಮಾಡುವಂಥ 4 ಇಂಪಾರ್ಟೆಂಟ್ ಮಾರ್ಕ್ಸ್ ಯಾವುದಪ್ಪ ಡಿಪೆಂಡಿಂಗ್ ಅಪಾನ್ ಫುಲ್ ಲೆಂತ್ ತೊಗೊಳಕ್ಕೆ ಅಂತಂತಂದರೆ ವೆರಿ ಈಸಿ ಲೆವೆಲ್ಗೆ ಹೋಗ್ಬಿಟ್ರಪ್ಪ ಅಂತಂತಂದರೆ ಫಸ್ಟ್ ಬರುತ್ತೆ ಟೆಕ್ಸ್ಟ್ ಬುಕ್ ಆ್ಯಪ್. ಹೇಗಪ್ಪ ಅಂತಂತಂದರೆ ಇದರಲ್ಲಿ ನೀವು ಲೆವೆಲ್ ಆಫ್ ಕ್ವಶನ್ಸ್ ಏನಿರುತ್ತಲ್ಲ ಸ್ವಲ್ಪ ಈಸಿ ಟು ಮಾಡ್ರೇಟ್ ಅಂತಲೇ ಹೇಳ್ಬೋದು. ನೀವು ಒಂಥರ ಸ್ಟಾರ್ಟಿಂಗ್ ಫೇಸಲ್ಲಿ ನೀವು ಫಸ್ಟ್ ಟೈಮ್ ನಾನು ಫುಲ್ ಲೆಂತ್ ಮಾರ್ಕ್ ತೊಗೊತೀನಪ್ಪ ಅಂತಂದರೆ ನೀವು ಟೆಕ್ಸ್ಟ್ ಬುಕ್ ಒಂದು ಒಳ್ಳೆ ಅಪ್ರೋಚ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಸ್ಟಾರ್ಟಿಂಗಲ್ಲಿ ನಿಮಗೆ ಕಾನ್ಫಿಡೆನ್ಸ್ ಬೂಸ್ಟ್ ಆಗೋದು ವೆರಿ ಇಂಪಾರ್ಟೆಂಟ್ ಇರುತ್ತೆ. ಸೊ ನೀವು ಇಲ್ಲಿ ಚೆನ್ನಾಗಿ ಮಾರ್ಕ್ಸ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ್ರಪ್ಪ ಅಂತಂದರೆ ಫಾರ್ ಎಕ್ಸಾಂಪಲ್ 100 ಔಟ್ ಆಫ್ ನೀವು 65, 70 ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ್ರಪ್ಪ ಅಂದರೆ ನಿಮ್ಮೊಂದು ಒಳ್ಳೆ ಬೂಸ್ಟ್ ಬರುತ್ತೆ. ಸೊ ಬಿಗಿನರ್ಸ್ ನನ್ನ ಪ್ರಕಾರ ಬೆಸ್ಟ್ ಸಜೆಷನ್ ಏನಪ್ಪ ಅಂತಂದರೆ ನೀವು ಗೋ ಫಾರ್ ಟೆಕ್ಸ್ಟ್ ಬುಕ್. ಈಗ ಟೆಕ್ಸ್ಟ್ ಬುಕ್ ಆದಮೇಲೆ ನೆಕ್ಸ್ಟ್ ಏನು ಮಾಡ್ಬೋದಪ್ಪ, ಇನ್ನೊಂದು ಸ್ವಲ್ಪ ಅಪ್ಗ್ರೇಡೆಡ್ ಲೆವೆಲ್ಗೆ ಹೋಗ್ಬೇಕಪ್ಪ ಅಂತಂದರೆ ಓಲಿ ಬೋರ್ಡ್ ಅಂತ ಆ್ಯಪ್ ಬರುತ್ತೆ. ಈ ಓಲಿ ಬೋರ್ಡ್ ಆ್ಯಪಲ್ಲಿ ಏನಪ್ಪ ಅಂತಂದರೆ ಇದು ಮಾಡ್ರೇಟ್ ಲೆವೆಲಲ್ಲಿ ಕ್ವಶನ್ಸ್ ಇರ್ತವೆ ಮತ್ತು ಎಕ್ಸಾಮ್ ಪ್ಯಾಟರ್ನ್ ಲೆವೆಲ್ ಹಂಗೆ ಕ್ವಶನ್ಸ್ ಇಲ್ಲಿ ಇರ್ತಾವೆ ಅಂತ ನಾನು ಹೇಳ್ಬೋದು. ಸೊ ಇಲ್ಲಿ ಏನಪ್ಪ ಅಂತಂದರೆ ಸ್ವಲ್ಪ ಅಪ್ಗ್ರೇಡ್ ವರ್ಷನ್ ಕ್ವಶನ್ಸ್ನ ಇಲ್ಲಿ ಮಾಡ್ಕೋಬೋದು. ಮತ್ತು ಆಮೇಲೆ ಇರೋದು ಸ್ಟೈಲ್ ಆಫ್ ಕ್ವಶನ್ ಆಸ್ಕಿಂಗ್ ಏನಿದೆಲ್ಲ ಎಕ್ಸಾಕ್ಟ್ಲಿ ಎಕ್ಸಾಮ್ ಪ್ಯಾಟರ್ನ್ ಇರೋದ್ರಿಂದ ಸೊ ನಿಮಗೊಂದು ಒಳ್ಳೆ ಹೆಲ್ಪ್ ಆಗುತ್ತೆ, ಒಳ್ಳೆ ಮಾರ್ಕ್ಸ್ ತೊಗೊಳಕ್ಕೆ
ಒಂದು ಒಳ್ಳೆ ಅಡ್ವಾಂಟೇಜ್ ಆ್ಯಪ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಒಲಿ ಬಡೋದ್ ಮ್ಯಾಚ್ ಇನ್ನೂ ಸ್ವಲ್ಪ ಟಫರ್ ಲೆವೆಲ್ಗೆ ಹೋದ್ರಪ್ಪ ಅಂದರೆ ಪ್ರಾಕ್ಟೀಸ್ ಮಾರ್ಕ್ ಅಂತ ಬರುತ್ತೆ. ಪ್ರಾಕ್ಟೀಸ್ ಮಾರ್ಕ್ ಹೇಗಪ್ಪ ಅಂತಂದರೆ ಇಲ್ಲಿ ಕ್ವಶನ್ಸ್ ಡಿಫಿಕಲ್ಟಿ ಲೆವೆಲ್ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಇಲ್ಲಿ ನಿಮಗೆ ಮಾರ್ಕ್ಸ್ ಸ್ವಲ್ಪ ಕಡಿಮೆ ಬಂದರೂ ಸಹಿತ ನಿಮಗೆ ತುಂಬ ವೆರೈಟಿ ಆಫ್ ಕ್ವಶನ್ಸನ್ನು ಸಾಲ್ವ್ ಮಾಡೋಕ್ಕೆ, ಎಕ್ಸಾಮಲ್ಲಿ ಬರೋಂಥ ಸ್ವಲ್ಪ ಸ್ಟ್ರೆಸ್ಸನ್ನು ಅಂದರೆ ಡಿಫಿಕಲ್ಟಿ ಸ್ಟ್ರೆಸ್ಸನ್ನು ಹ್ಯಾಂಡಲ್ ಮಾಡೋಕ್ಕೆ ಈ ಮಾರ್ಕ್ಸ್ ನಿಮ್ಗೆ ಹೆಲ್ಪ್ ಮಾಡುತ್ತೆ. ಸೊ ಇದು ಒಂದು ಸ್ವಲ್ಪ ಟಫ್ ಅನಿಸಿದ್ರು ಸಹಿತ ನಿಮಗೆ ಒಂದು ಒಳ್ಳೆ ಪ್ರಾಕ್ಟೀಸನ್ನು ಮಾಡೋದ್ರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ನೆಕ್ಸ್ಟ್ ಬಂದುಬಿಟ್ಟು ನಾನು ತುಂಬ ಪ್ರಾಕ್ಟೀಸ್ ಮಾಡಿರೋದು, ನಾನು ಸೆಲ್ಫ್ ತುಂಬ ಯೂಸ್ ಮಾಡಿರೋ ಅಂಥ ಮಾರ್ಕ್ಸ್ ಯಾವುದಪ್ಪ ಅಂತ ಆ್ಯಪ್ ಯಾವುದಪ್ಪ ಅಂತಂದರೆ ಅದು ಗೈಡ್ಲಿ ಹೆಂಗೆ ಅನ್ಬೇಕು ಅಂತಂತಂದರೆ ಈ ನಾನು ಮೆನ್ಷನ್ ಮಾಡಿರೋ ಈ 4 ಆ್ಯಪ್ಸಲ್ಲಿ ಗೈಡ್ಲಿ ತುಂಬ ಟಫ್ ಎಕ್ಸಾಮ್ಸ್ ಇರ್ತಾವೆ ಅಂತಂದು ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಏನಪ್ಪ ಅಂತಂದರೆ ನಿಮಗೆ ಮಾರ್ಕ್ಸ್ ತುಂಬ ಕಡಿಮೆನೇ ಬರುತ್ತೆ ಆ್ಯಕ್ಚುಲಾಗಿ ಹೇಳಬೇಕಪ್ಪ ಅಂತಂತಂದರೆ. ಬಟ್ ಅಡ್ವಾಂಟೇಜ್ ಏನಪ್ಪ ಅಂತಂತಂದರೆ ನಿಮ್ಗೆ ಇಲ್ಲಿ ವೆರೈಟಿ ಆಫ್ ಕ್ವಶನ್ ಸಿಗ್ತವೆ. ಸೊ ಇಲ್ಲಿ ನೀವು ಮಾರ್ಕ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡೋದಕ್ಕಿಂತ ಏನಪ್ಪ ಅಂತಂದರೆ ಇಲ್ಲಿ ನಿಮ್ಮದು ಪರ್ಸೆಂಟೇಜ್ ಮೇಲೆ ತುಂಬ ಫೋಕಸ್ ಮಾಡಬೇಕಾಗಿರುತ್ತೆ. ಸೊ ಕಮಿಂಗ್ ಟು ದ ಲೆವೆಲ್ ಆಫ್ ಡಿಫಿಕಲ್ಟಿ ಇನ್ ಆ್ಯಪ್ಸ್ ಹೋದ್ರಪ್ಪ ಅಂತಂದರೆ ಫಸ್ಟ್ ನಾನು ಸಿಂಪ್ಲೆಸ್ಟಲ್ಲಿ ಟೆಕ್ಸ್ಟ್ ಬುಕ್ಕನ್ನು ಇಡ್ತೀನಿ. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಒಲಿ ಬೋರ್ಡ್, ಆಮೇಲೆ ಪ್ರಾಕ್ಟೀಸ್ ಮಾರ್ಕ್, ಆಮೇಲೆ ಫೈನಲ್ ಬಂದುಬಿಟ್ಟು ಟಫೆಸ್ಟ್ ಅಂತಂದರೆ ಗೈಡ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇದು ನಾನು ಹೇಳಿದಂಗೆ ನೀವು ಫಾಲೋ ಮಾಡ್ಬೇಕಂತ ಅವಶ್ಯಕತೆ ಇಲ್ಲ. ಸೊ ಬೆಟರ್ ಏನಪ್ಪ ಅಂದರೆ ಎಲ್ಲ ಆ್ಯಪ್ಸನ್ನು ಯೂಸ್ ಮಾಡಿ ನೋಡಿರಿ. ಆಮೇಲೆ ನಿಮಗೆ ಇಲ್ಲ ನಂಗೆ ಇದೊಂದೇ ಆ್ಯಪ್ ಸೆಟ್ ಆಗುತ್ತೆ, ನಾನು ಎಲ್ಲನೂ ಮಾಡಂಗಿಲ್ಲ ಇದೊಂದೇ ಮಾಡ್ತೀನಪ್ಪ ಅಂತಂದರೆ ನಿಮ್ಮ ಇಷ್ಟ. ಮಲ್ಟಿಪಲ್ ಆ್ಯಪ್ಸನ್ನು ಯೂಸ್ ಮಾಡೋ ಅಡ್ವಾಂಟೇಜ್ ಏನಪ್ಪ ಅಂತಂತಂದರೆ ನನ್ನ ಪ್ರಕಾರ ನೀವು ಒಂದೇ ಇದಕ್ಕೆ ಫಿಕ್ಸ್ ಆಗಲ್ಲ ಮೈಂಡ್ ಸೆಟ್. ಸೊ ನೀವು ಈಸಿ ಮಾಡ್ತೀರಿ, ಈಸಿನೇ ಮಾಡ್ಕೊಂಡು ಹೋಗ್ತೀರಾ. ಸಡನ್ ಎಕ್ಸಾಮಲ್ಲಿ ಪೇಪರ್ ಟಫ್ ಬಂದ್ಬಿಡ್ತಪ್ಪ ಅಂತಂದರೆ ನಿಮಗೆ ಎಕ್ಸಾಮ್ನ ಸ್ಟ್ರೆಸ್ಸನ್ನು ಹ್ಯಾಂಡಲ್ ಮಾಡೋಕ್ಕಾಗಲ್ಲ. ಸೊ ಕಂಪ್ಲೀಟ್ ಪೇಪರ್ ಗಾನ್ ಕೇಸ್ ಆಗಿಬಿಡುತ್ತೆ. ಬೈ ಚಾನ್ಸ್ ನೀವು ಬರೀ ಟಫೇ ಮಾಡ್ಕೊಂಡು ಹೋಗ್ತಿದ್ದೀನಿ, ನಾನು ಈಸಿನೇ ಮಾಡಲ್ಲ ಅಂತ ಅಂದ್ಬಿಟ್ರೆ ನಿಮಗೆ ಎಕ್ಸಾಮಲ್ಲಿ ಕಾನ್ಫಿಡೆನ್ಸೇ ಬರೋಂಗಿಲ್ಲ, ನಿಮಗೆ ಪ್ರಿಪ್ರೇಷನ್ಲಿ ಕಾನ್ಫಿಡೆನ್ಸೇ ಬರೋಂಗಿಲ್ಲ. ನಾನು ಬರೀ ಮಾರ್ಕ್ಸ್ ಕಡಿಮೆ ಬರ್ತೈತೆ, ನಂಗೆ 100ಗೆ ಬರೀ ನಂಗೆ 30 ಬರ್ತೈತೆ, 40 ಬರ್ತೈತೆ, ನಂಗೆ ನನ್ನ ಕೈಲಿ ಎಕ್ಸಾಮ್ ಕ್ಲಿಯರ್ ಆಗುತ್ತಾ ಅಂತ ಡೌಟ್ ಬಂದ್ರಪ್ಪ ಅಂತಂದರೆ ನೀವು ಯಾವತ್ತೂ ಎಕ್ಸಾಮ್ ಕ್ಲಿಯರ್ ಮಾಡೋಕ್ಕಾಗಲ್ಲ. ಸೊ ನಾನು ಹೇಳೋದೇನಪ್ಪ ಅಂತಂದರೆ ಟಫನ್ನು ಜಾಸ್ತಿ ಪ್ರಾಕ್ಟೀಸ್ ಮಾಡಬೇಡ್ರಿ, ಈಸಿನೂ ಜಾಸ್ತಿ ಪ್ರಾಕ್ಟೀಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ಎಲ್ಲನೂ ಸ್ವಲ್ಪ ಮಿಕ್ಸ್ಚರ್ ಆಗಿ ಯೂಸ್ ಮಾಡಿದ್ರಪ್ಪ ಅಂತಂತಂದರೆ ನಿಮಗೆ ಒಂದು ಒಳ್ಳೆ ಬೆನಿಫಿಟ್ ಸಿಗುತ್ತೆ ಎಕ್ಸಾಮ್ಸ್ ಕ್ಲಿಯರ್ ಮಾಡೋಕ್ಕೆ. ಅಂದರೆ ಒಂದು ಎಕ್ಸಾಮ್ ಪ್ಯಾಟರ್ನ ಫಾಲೋ ಮಾಡೋಕ್ಕೆ, ಎಕ್ಸಾಮ್ನ ಕ್ಲೀನಾಗಿ ಅರ್ಥ ಮಾಡ್ಕೊಳಕ್ಕೆ ಒಂದು ಒಳ್ಳೆ ಹೆಲ್ಪ್ ಆಗುತ್ತೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಇಲ್ಲಿ. ಸೊ ಇಟ್ ಈಸ್ ಯುವರ್ ಚಾಯ್ಸ್. ಇದು ನನ್ನ ಸಜೆಷನ್ಸು, ನಾನು ಯೂಸ್ ಮಾಡಿರೋದು. ಈ ನಾನು ನನ್ನ ಬ್ರದರ್ ಇಬ್ಬರು ಸೇರಿ ಇದನ್ನು ನಾವು ಇದೇ ಪ್ಯಾಟರ್ನ ಫಾಲೋ ಮಾಡಿ ಯೂಸ್ ಮಾಡಿರೋದ್ರಿಂದ ಸೊ ವಿ ಬೋತ್ ಹ್ಯಾವ್ ಕ್ಲಿಯರ್ ದ ಎಕ್ಸಾಮ್ಸ್. ಸೊ ಇದು ನಮ್ದು ಅಪ್ರೋಚು. ನೀವು ಇದನ್ನು ನಿಮ್ಗೆ ಹೆಂಗೆ ಬೇಕು ಆ ರೀತಿ ನೀವು ಅಡಾಪ್ಟ್ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ರಿ. ಮಾರ್ಕ್ಸ್ ಇಸ್ ವೆರಿ ಇಂಪಾರ್ಟೆಂಟು. ಯಾವುದೇ ಬ್ಯಾಂಕ್ ಎಕ್ಸಾಮ್ ಕ್ಲಿಯರ್ ಮಾಡೋಕಪ್ಪ ಅಂತಂದರೆ ಮಾರ್ಕ್ಸ್ ಇಸ್ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಸೊ ಮಾರ್ಕ್ಸನ್ನು ತೊಗೊತಾ ಇರಿ, ಜಾಸ್ತಿ ಪ್ರಾಕ್ಟೀಸ್ ಮಾಡಿ, ಜಾಸ್ತಿ ಕಾನ್ಫಿಡೆನ್ಸನ್ನು ಬರ್ಸ್ಕೊಳ್ರಿ. ಆಮೇಲೆ ಎಕ್ಸಾಮ್ಸನ್ನು ನೀವು ಕಣ್ಣು ಮುಚ್ಕೊಂಡು ಕ್ಲಿಯರ್ ಮಾಡ್ಬೋದು, ಅದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ. ಸೊ ದಿಸ್ ಈಸ್ ಆಲ್ ಅಬೌಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಮಾರ್ಕ್ಸ್. ನೀವು ಯಾವ್ದು ಮಾಡಬೇಕು ಅಂತ ನಾನು ಎಲ್ಲ ಹೇಳಿದೆ. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಬಂದುಬಿಟ್ಟಪ್ಪ ಅಂತಂದರೆ ಮಾರ್ಕ್ಸಲ್ಲಿ ಏನು ನೋಡಬೇಕು, ಅದು ಏನು ನೋಡಬೇಕು, ಏನು ಫೋಕಸ್ ಇರಬೇಕು ನಮ್ಮದು ಮಾರ್ಕ್ಸಲ್ಲಿ, ಮಾರ್ಕ್ಸನ್ನು ಯಾವ ರೀತಿ ಅಪ್ರೋಚ್ ಮಾಡಬೇಕು, ನಿಮ್ಮದು ಎಕ್ಸಾಮ್ ಅಪ್ರೋಚ್ ಏನಿರಬೇಕು ಅದನ್ನೆಲ್ಲ ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ಡಿಸ್ಕಸ್ ಮಾಡಮ್ಮ. ಅದು ಏನಪ್ಪ ಅಂತಂದರೆ ಹೌ ಟು ಅಪ್ರೋಚ್ ದ ಮಾರ್ಕ್ಸ್. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಈ ವಿಡಿಯೋ ಚೆನ್ನಾಗಿ ಅನಿಸುತ್ತಪ್ಪ ಅಂದರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮುಂದಿನ ವಿಡಿಯೋವರೆಗೂ ಸಿಗೋವರೆಗೂ ಸೊ ಸಖತ್ತಾಗಿ ಪ್ರಾಕ್ಟೀಸ್ ಮಾಡಿ. ಸೊ ಆಲ್ ದ ವೆರಿ ಬೆಸ್ಟ್. ಸಿ ಯು. ಬೈ ಬೈ.